ನಮಸ್ಕಾರ ಸ್ನೇಹಿತರೆ, ನ್ಯೂಸ್ ಶೋಗೆ ಸ್ವಾಗತ. ನಾನು ಕಿಶೋರ್ ಕೆವಿ. ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಅಂದರೆ ಭಕ್ತರಿಗೆ ಎಲ್ಲ ದೇವರುಗಳಿಗಿಂತಲೂ ಸ್ವಲ್ಪ ಜಾಸ್ತಿಯೇ ಭಯ ಭಕ್ತಿ. ವಾರಗಟ್ಟಲೆ ಕೆಟ್ಟ ಚಟಗಳನ್ನು ಬಿಟ್ಟು ಮಡಿಯಿಂದ ಇದ್ದು ಮಣಿಕಂಠನ ದರ್ಶನಕ್ಕೆ ತೆರಳುತ್ತಾರೆ. ಆದರೆ ಹೀಗೆ ಹೋಗುವ ಭಕ್ತರಿಗೆ ಶಬರಿಮಲೆಯಲ್ಲಿ ನರಕ ದರ್ಶನವಾಗ್ತಾ ಇದೆ. ದಿನವಿಡೀ ಕ್ಯೂನಲ್ಲಿ ನಿಲ್ಲುವ ಪರಿಸ್ಥಿತಿ ಒಂದು ಕಡೆ ಆದರೆ, ಊಟ ನೀರು ಸೇರಿದಂತೆ ಮೂಲಭೂತ ಸೌಕರ್ಯಗಳು ಕೂಡ ಇಲ್ಲದಾಗಿದೆ. 16 ಕಿಲೋಮೀಟರ್ ದೂರದಲ್ಲೇ ಟ್ರಾಫಿಕ್ ಜಾಮ್ ಉಂಟಾಗಿ ದಾರಿ ಮಧ್ಯದಲ್ಲೇ ಭಕ್ತರು ಪರದಾಡ್ತಾ ಇದ್ದಾರೆ. ಭಕ್ತರಿಗೆ ಮೂಲಭೂತ ಸೌಕರ್ಯ ಒದಗಿಸದ ಕೇರಳ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳು ಕೂಡ ನಡೀತಾ ಇವೆ. ಮತ್ತೊಂದೆಡೆ ಡಿಸೆಂಬರ್ 27ರಂದು ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ ಮಂಡಲ ಪೂಜೆ ನಡೆಯಲಿದ್ದು, ಈ ಪೂಜೆಗಾಗಿ ಲಕ್ಷಾಂತರ ಭಕ್ತರು ಶಬರಿಮಲೆಗೆ ತೆರಳಿದ್ದಾರೆ. ಮಂಗಳವಾರವೇ ಅಯ್ಯಪ್ಪನಿಗೆ ಚಿನ್ನದ ವಸ್ತ್ರವನ್ನು ತೊಡಿಸಿ ವಿಶೇಷ ದೀಪಾರಾಧನೆ ಮಾಡಲಾಗುತ್ತೆ. ಆದರೆ ಮಂಡಲ ಪೂಜೆಯ ದಿನ 44,000 ಭಕ್ತರಿಗೆ ಮಾತ್ರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಮಂಡಲ ಪೂಜೆ ಹೇಗೆ ನಡೆಯುತ್ತೆ ಅನ್ನೋದನ್ನು ನೋಡೋದಾದ್ರೆ, ತಿರುವಾಂಕೂರು ರಾಜ ಚಿತ್ರ ತಿರುನಾಳ್ ಮಹಾರಾಜರು ನೀಡಿದ್ದ ಚಿನ್ನದ ವಸ್ತ್ರ ಅಂದರೆ 1973ರಲ್ಲಿ ಶಬರಿಮಲೆಗೆ ನೀಡಿದ್ದಂತಹ 450 ಪೌಂಡ್ ಚಿನ್ನದ ವಸ್ತ್ರವನ್ನು ದೇಗುಲಕ್ಕೆ ತರಲಾಗುತ್ತೆ. ತಿರುವಾಂಕೂರು ದೇವಸ್ಥಾನದಿಂದ ಚಿನ್ನದ ವಸ್ತ್ರಕ್ಕೆ ಅದ್ಧೂರಿಯಾಗಿ ಸ್ವಾಗತ ನೀಡಲಾಗುತ್ತೆ. ನಂತರ ಅಯ್ಯಪ್ಪನಿಗೆ ಚಿನ್ನದ ವಸ್ತ್ರವನ್ನು ತೊಡಿಸಿ ವಿಶೇಷ ದೀಪಾರಾಧನೆ ಮಾಡಿ ಪೂಜೆಯ ನಂತರ 18ನೇ ಮೆಟ್ಟಿಲಿನ ಕೆಳಗೆ ರಾಜೀವರಿಗೆ ಚಿನ್ನದ ವಸ್ತ್ರವನ್ನು ಹಸ್ತಾಂತರ ಮಾಡಲಾಗುತ್ತೆ. 18ನೇ ಮೆಟ್ಟಿಲು ಮೂಲಕ ಸನ್ನಿಧಾನಕ್ಕೆ ತಂದು ಸಂಜೆ 6:30ಕ್ಕೆ ಅಯ್ಯಪ್ಪನಿಗೆ ಅರ್ಪಣೆ ಮಾಡಲಾಗುತ್ತೆ. ಅಲಂಕಾರಿಕ ದೀಪಾರಾಧನೆ ರಾತ್ರಿ 11:30ಕ್ಕೆ ಮೆರವಣಿಗೆ ಮುಕ್ತಾಯವಾಗುತ್ತೆ. ಬುಧವಾರ ಕೇವಲ 70,000 ಭಕ್ತರಿಗೆ ಮಾತ್ರ ದರ್ಶನಕ್ಕೆ ಅವಕಾಶ ನೀಡಲಾಗುತ್ತೆ. ದಿನದಿಂದ ದಿನಕ್ಕೆ ಶಬರಿಮಲೆಗೆ ಬರುತ್ತಿರುವ ಭಕ್ತರ ಸಂಖ್ಯೆಯಲ್ಲಿ ಏರಿಕೆಯಾಗಿದ್ದು, ಡಿಸೆಂಬರ್ 27ರಂದು ಮಂಡಲ ಪೂಜೆಯೊಂದಿಗೆ ಮುಕ್ತಾಯಗೊಳ್ಳಲಿದೆ. ಈ ಬಾರಿಯೂ ಕೂಡ ಲಕ್ಷಾಂತರ ಭಕ್ತರು ಶಬರಿಮಲೆಗೆ ಭೇಟಿ ನೀಡಿ ಅಯ್ಯಪ್ಪ ಸ್ವಾಮಿಯ ದರ್ಶನ ಪಡೆದಿದ್ದಾರೆ. ಈ ಮೂಲಕ ಶಬರಿಮಲೆಯಲ್ಲಿ ಆದಾಯ ಸಂಗ್ರಹವು 200 ಕೋಟಿ ರೂಪಾಯಿಗಳನ್ನು ದಾಟಿದೆ. ಅಯ್ಯಪ್ಪ ದೇಗುಲದ ಉಸ್ತುವಾರಿಯಾಗಿ ನೋಡಿಕೊಳ್ಳುವಂತಹ ತಿರುವಾಂಕೂರು ದೇವಸ್ವಂ ಬೋರ್ಡ್ ಅಂದರೆ TDB ಈ ಬಗ್ಗೆ ಮಾಹಿತಿ ನೀಡಿದೆ. ಡಿಸೆಂಬರ್ 25ರವರೆಗೆ ಕಳೆದ 39 ದಿನಗಳಲ್ಲಿ ದೇವಸ್ಥಾನಕ್ಕೆ 204.30 ಕೋಟಿ ರೂಪಾಯಿ ಆದಾಯ ಬಂದಿದೆ ಅಂತ ತಿಳಿಸಿದೆ. ಈವರೆಗೂ ಶಬರಿಮಲೆಗೆ 31,43,000ಕ್ಕೂ ಹೆಚ್ಚು ಮಂದಿ ಭಕ್ತರು ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಆದರೆ ವಿಪರ್ಯಾಸ ನೋಡಿ, ಕರ್ನಾಟಕ, ತಮಿಳುನಾಡು, ಆಂಧ್ರ, ತೆಲಂಗಾಣ ಸೇರಿದಂತೆ ಕೇರಳದ ಲಕ್ಷಾಂತರ ಭಕ್ತರು ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ತೆರಳುತ್ತಾರೆ. ಈ ವರ್ಷ 39 ದಿನಗಳಲ್ಲಿ 200 ಕೋಟಿಗೂ ಹೆಚ್ಚಿನ ಆದಾಯ ಬಂದಿದೆ. ಇಷ್ಟಾದರೂ ಕೂಡ ಅಲ್ಲಿನ ಸರ್ಕಾರ ಯಾತ್ರೆಗೆ ಬರುವವರಿಗೆ ಸೌಕರ್ಯಗಳನ್ನು ಒದಗಿಸುವಲ್ಲಿ ವಿಫಲವಾಗಿದೆ.